ನಮಸ್ಕಾರ. ನಾನು ನಿಮ್ಮ ಆನಂದ್ ನಾಯ್ಕ್. ತೃತೀಯ ಭಾಷೆ ಹಿಂದಿಗೆ ಸಂಬಂಧಪಟ್ಟಂಥ ಹಿಂದಿ ಸಂಗಾತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾನು 10ನೇ ತರಗತಿಯ ಮಾತೃಭೂಮಿ ಕವಿತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಪರೀಕ್ಷೆಯ ದೃಷ್ಟಿಯಿಂದ ಮಾತೃಭೂಮಿ ಕವಿತೆ ಬಹಳ ಮಹತ್ವಪೂರ್ಣವಾದಂಥ ಕವಿತೆ ಮತ್ತು ಬಹಳ ಸರಳವಾದಂಥ ಕವಿತೆ. ಇವತ್ತು ನಾವು ಮಾತೃಭೂಮಿ ಕವಿತೆಯಲ್ಲಿ ಮೊದಲಿಗೆ ಕವಿ ಪರಿಚಯವನ್ನು ತಿಳಿದುಕೊಳ್ಳೋಣ, ಸಂಕ್ಷಿಪ್ತವಾಗಿ ಕವಿ ಪರಿಚಯವನ್ನು ತಿಳಿದುಕೊಳ್ಳೋಣ. ತದನಂತರ 1 ಅಂಕದ ಪ್ರಶ್ನೆಗಳು, ಅದರ ಬಗ್ಗೆ ಚರ್ಚೆ ಮಾಡೋಣ. ಅದರ ನಂತರ 2-3 ಅಂಕದ ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಭಾವಾರ್ಥವನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಆ ಭಾವಾರ್ಥವನ್ನು ತಿಳಿದುಕೊಂಡು ಈ ರೀತಿ ಮೊದಲೇ ಹೇಳಿದ್ದೀನಿ ನಾನು, ಈ ಕವಿತೆ ಪರೀಕ್ಷೆಯ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದಂಥ ಕವಿತೆ ಮತ್ತು ಬಹಳ ಸರಳವಾದ ಕವಿತೆ. ಇಲ್ಲಿ ಕೆಲವು ಪ್ರಶ್ನೆಗಳು ನಿಮಗೆ ಪರೀಕ್ಷೆ ದೃಷ್ಟಿಯಿಂದ ಇರ್ತವೆ. ಆ ಪ್ರಶ್ನೆಗಳನ್ನು ನೀವು ಸರಿಯಾಗಿ ನೋಡಿಕೊಂಡ್ರೆ ಕೇಳ್ಕೊಂಡ್ರೆ ಸಾಕು. ನೀವು ಪರೀಕ್ಷೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಪ್ರಶ್ನೆಗಳು ಬಂದರೂ ನೀವು ಸಲೀಸಾಗಿ ಅದಕ್ಕೆ ಉತ್ತರವನ್ನು ಕೊಡಬಹುದು. ಮೊದಲಿಗೆ ನಾವು ಕವಿ ಪರಿಚಯವನ್ನು ನೋಡೋಣ ಸಂಕ್ಷಿಪ್ತವಾಗಿ. कवि भगवती चरण वर्मा, जन्म 30 अगस्त 1903 उन्नाव जिले के सफ़ीपुर गांव में हुआ. विचार और नवजीवन पत्रिका का संपादन भी किया. चित्रलेखा उपन्यास पर 2 बार फिल्म निर्माण हुआ है. प्रमुख कृतियाँ भूले बिसरे चित्र, टेढ़े मेढ़े रास्ते, वसीयत, मेरे कविताएं, सविनय, युवराज चोंडा. कवि भगवती चरण वर्मा के मरण 5 अक्टूबर 1981 में हुआ. ಯಾಕಂದರೆ ಕವಿ ಪರಿಚಯ ಮತ್ತು ಪದ್ಯದ ಕವಿಯ ಹೆಸರು ಅನುರೂಪತಾ ಪ್ರಶ್ನೆ ಬರುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಸಂಕ್ಷಿಪ್ತವಾಗಿ ನಾವು ಕವಿ ಪರಿಚಯ ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿರ್ತದೆ. ಈಗ ಪದ್ಯದ ಸಾರಾಂಶಗಳ ಜೊತೆಗೆ ನಾವು ಒಂದೊಂದೇ ಪ್ಯಾರಾಗ್ರಾಫಿನ ಸಾರಾಂಶವನ್ನು ನೋಡ್ತಾ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ मातृभू शत शत बार प्रणाम. मातृभूमि आपको शत शत बार प्रणाम करता हूँ. अमरों की जननी तुमको शत शत बार प्रणाम. मातृभू अमरों की जननी है, इसलिए तुमको शत शत बार प्रणाम करता हूँ. मातृभू शत शत बार प्रणाम. तेरे उर में शायित गांधी बुद्ध और राम. तेरे उर में, तेरी छाती में सोए हुए हैं कौन? गांधी बुद्ध राम जैसे महान विभूतियों ने सोए हुए हैं. मातृभू, इसलिए मातृभू शत शत बार प्रणाम. ಇದು ಮೊದಲನೇ ಪ್ಯಾರಾಗ್ರಾಫ್. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಏನೇನು ಬರಬಹುದು? ಕವಿ ಭಾರತ ಮಾತಾ को अमरों की जननी क्यों कहा है? भारत भूमि के अंदर बहुत सारे विभूति पुरुषों ने जन्म लिया है, इसलिए कवि भारत माता को अमरों की जननी कहा है. दूसरा प्रश्न, मातृभूमि के उर में कौन कौन शायित है? मातृभूमि के उर में गांधी, बुद्ध और राम शायित है. ಇದು ಮೊದಲನೇ ಪ್ಯಾರಾಗ್ರಾಫ್ ಮತ್ತು ಸಂಬಂಧಪಟ್ಟಂಥ ಪ್ರಶ್ನೆಗಳು. ಈಗ ನಾವು 2ನೇ ಪ್ಯಾರಾಗ್ರಾಫನ್ನು ನೋಡುವ. ಬಹಳ ಪ್ರಮುಖವಾದಂಥ ಪ್ಯಾರಾಗ್ರಾಫ್ ಇದು. 2 ಮತ್ತು 3ನೇ ಪ್ಯಾರಾಗ್ರಾಫು. हरे भरे है खेत सुहाने. यहाँ के खेत हरे भरे होकर सुहाने लगते हैं. फल फूलों से युक्त वन उपवन. यहाँ के वन और उपवन फल फूलों से समृद्ध है. तेरे अंदर भरा हुआ है खनिजों का कितना व्यापक धन. व्यापक रूप से खनिजों का भंडार है. मुक्त हस्त तो भांट रही है सुख संपत्ति धन धाम. मातृभूमि, यहाँ भारत माता यहाँ की सुख संपत्ति धन धाम को, संपत्ति को मुक्त हस्त भांट रही है. मातृभू शत शत बार प्रणाम. ये दूसरी ಪ್ಯಾರಾಗ್ರಾಫ್ है. ಇದು 2ನೇ ಪ್ಯಾರಾಗ್ರಾಫ್. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಏನು ಬರಬಹುದು ಅನ್ನೋದನ್ನು ನೋಡೋಣ. ಈಗ ಭಾರತ ಮಾ ಕಿ ಪ್ರಕೃತಿ ಸೌಂದರ್ಯ ಕಾ ವರ್ಣನ ಕೀಜಿಯೆ. ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಯನ್ನು ನೀವು ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕು. ಭಾರತ ಮಾ के प्राकृतिक सौंदर्य का वर्णन कीजिए. कवि भगवती चरण वर्मा जी ने अपने मातृभूमि कविता में भारत माता की प्रकृति का बहुत सुंदर वर्णन करते हैं. यहाँ खेत हरे भरे होकर बहुत ही सुंदर दिखाई देती है. यहाँ के वन उपवन फल फूलों से समृद्ध है. यहाँ खनिजों का व्यापक भंडार है.
ಈಗ ನಾವು 3ನೇ ಪ್ಯಾರಾಗ್ರಾಫಿಗೆ ಹೋಗೋಣ. 3ನೇ ಪ್ಯಾರಾಗ್ರಾಫು ಸಹಿತ ಬಹಳ ಮಹತ್ವಪೂರ್ಣವಾದಂಥ ಪ್ಯಾರಾಗ್ರಾಫು, ಹಾಗಾಗಿ ಅದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಏಕ ಹಾತ್ ಮೇ ನ್ಯಾಯ ಪತಾಕ ಜ್ಞಾನ ದೀಪ್ ದೂಸರೆ ಹಾತ್ ಮೇ, ಮಾತೃಭೂಮಿಯ ಸ್ವರೂಪವನ್ನು ಇದರೊಳಗೆ ವರ್ಣಿಸಿದ್ದಾರೆ. मातृभूमि की एक हाथ में न्याय पताका है और दूसरे हाथ में ज्ञान द्वीप है. जग के रूप बदल दे हे माँ, कोटि कोटि हम आज साथ में. आज हम कोटि कोटि लोग भारत माता के साथ में हैं, इकट्ठा होकर है, इसलिए जग का रूप बदल देनी है. गूंज उठे जय हिंद नाद से सकल नगर और ग्राम. नोटिए, देश प्रेम की भावना सकल नगर ग्राम में गूंज उठना चाहिए. जय हिंद की नारा बुलंद होनी चाहिए. ಮಾತೃಭೂ ಶತ ಶತ ಬಾರ ಪ್ರಣಾಮ. ಇದು 3ನೇ ಪ್ಯಾರಾಗ್ರಾಫ್. ಮಾತೃಭೂಮಿಯ ಸ್ವರೂಪ ಇದರಲ್ಲಿಗೆ ಚಿತ್ರಿತ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಯಾವುದು ಅಂತೇಳಿ ಈಗ ನೋಡೋಣ ನಾವು. ಭಾರತ ಮಾ ಕಾ ಸ್ವರೂಪ್ ಕೈಸೆ ಸುಶೋಭಿತ ಹೈ. ಮೊದಲನೇ 2ನೇ ಪ್ಯಾರಾಗ್ರಾಫಲ್ಲಿ ಭಾರತ ಮಾ ಕೆ ಪ್ರಾಕೃತಿಕ ಸೌಂದರ್ಯಕ್ಕೆ ಬಾರಣೆ ಮೇ ವರ್ಣನೆ ಕೀಜಿए ಇತ್ತು. ಅದು ಬಹಳ ಮಹತ್ವಪೂರ್ಣವಾದಂಥ ಪ್ರಶ್ನೆಯಾಗಿತ್ತು. ಇದೂ ಸಹಿತ ಬಹಳ ಮಹತ್ವಪೂರ್ಣವಾದಂಥ ಪ್ರಶ್ನೆ. ಇದೆರಡೂ ಪ್ರಶ್ನೆಗಳು 2 ಅಥವಾ 3 ಅಂಕಕ್ಕೆ ಖಂಡಿತವಾಗಿ 2ರಲ್ಲಿ 1 ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿರ್ತದೆ. ಹಾಗಾಗಿ ಈ 2 ಪ್ರಶ್ನೆಗಳಿಗೆ ಬಹಳ ಜಾಸ್ತಿ ಒತ್ತು ಕೊಟ್ಟು ಓದಬೇಕು ವಿದ್ಯಾರ್ಥಿಗಳೇ. ಭಾರತ ಮಾ ಕಾ ಪ್ರಕೃತಿ ಮಾ ಕಾ ಸ್ವರೂಪ್ ಕೈಸೆ ಸುಶೋಭಿತ ಹುआ है. कवि भगवती चरण वर्मा जी ने अपने मातृभूमि कविता में भारत माता के स्वरूप का सुंदर परिचय देते हैं. भारत माता एक हाथ में न्याय पताका, दूसरे हाथ में ज्ञान दीप पकड़कर सुशोभित हैं. इसके द्वारा कवि भारत में समान न्याय और समृद्ध ज्ञान का संकेत दे रहे हैं. अर्थ आಯ್ತಲ್ಲ. ಇದರ ನಂತರ कवि भागवती चरण वर्मा जी ने कविता का आशय किस प्रकार प्रकट होते हैं. कविತೆಯ ಆಶಯವನ್ನು ಕೇಳುವಂಥ ಸಾಧ್ಯತೆಗಳಿರ್ತದೆ. प्रस्तुत कविता में कवि के देश प्रेम की झलक दिखाई देती है. वे मातृभूमि को प्रणाम करते हुए उसमें विद्यमान अपार वन संपदा, खनिज संपत्ति का वर्णन करते हुए भारत के महान विभूतियों का स्मरण करते हैं. इस कविता से पाठकों को भारत की महानता का परिचय कराते हैं. ಇನ್ನೊಂದ್ಸಲ ಹೇಳ್ತೇನೆ. कवि भगवती चरण वर्मा जी ने कविता का आशय किस प्रकार प्रकट करते हैं. प्रस्तुत कविता में कवि के देश प्रेम की झलक दिखाई देती है. वे मातृभूमि को प्रणाम करते हुए उसमें विद्यमान अपार वन संपदा, खनिज संपत्ति का वर्णन करते हुए भारत की महान विभूतियों का स्मरण करते हैं. इस कविता से पाठकों को भारत के महानता का परिचय कराते हैं. ನಂತರ ಮಾತೃಭೂಮಿ ಕವಿತಾ ಕಾ ಉದ್ದೇಶ ಕ್ಯಾ ಹೈ. ಇದು ಸಹಿತ ಪ್ರಶ್ನೆ ರೂಪದಲ್ಲಿ 2 ಅಂಕಕ್ಕೆ ಬರುವಂಥ ಸಾಧ್ಯತೆ ಇರ್ತದೆ, ಇಲ್ಲ 1 ಅಂಕಕ್ಕೂ ಕೇಳುವಂಥ ಸಾಧ್ಯತೆಗಳಿರ್ತದೆ. इस कविता के द्वारा कवि मातृभूमि की विशेषता का परिचय देते हुए छात्रों के मन में देश प्रेम का भाव जगाना चाहते हैं. ಇನ್ನೊಂದ್ಸಲ ಹೇಳ್ತೇನೆ. इस कविता के द्वारा कवि मातृभूमि का विशेषता का परिचय देते हुए छात्रों के मन में देश प्रेम का भाव जगाना चाहते हैं. ಅರ್ಥ ಆಯ್ತಲ್ಲ. ಇದನ್ನು ಚೆನ್ನಾಗಿ ಒಂದು 2-3 ಸಲ ಕೇಳಿಕೊಡ್ರಿ. ನಿಮಗೆ ಪರೀಕ್ಷೆಗೆ ಬಹಳ ಉಪಯುಕ್ತ ಆಗ್ತದೆ. ನನ್ನೆಲ್ಲ ವಿಡಿಯೋಗಳನ್ನು ನೋಡಲಿಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. 10ನೇ ತರಗತಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತದೆ. ಶೇರ್ ಮಾಡಿರಿ ನಿಮ್ಮ ಗೆಳೆಯರೊಟ್ಟಿಗೆ, ಲೈಕ್ ಮಾಡಿ, ಮತ್ತು ಏನಾದರೂ ನೀವು ಸಲಹೆ ಸೂಚನೆಗಳಿದ್ದರೆ ಇದಕ್ಕೆ ಕಾಮೆಂಟ್ ಮಾಡಿ. ಧನ್ಯವಾದಗಳು.